ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು ಸಮ್ಯಕ್ ದರ್ಶನ. ಶ್ರೀ ಜೈನಾಗಮ ಪ್ರತಿಷ್ಠಾನ ಬೆಂಗಳೂರು ಮತ್ತು ಕರ್ನಾಟಕ ಜೈನ್ ಅಸೋಸಿಯೇಷನ್ ಆಯೋಜಿಸಿದ್ದ ರಾಜ್ಯ ಮಟ್ಟದ ಜೈನ ಪರಂಪರೆಯ ಉಪನಯನ ವಿಧಿ ಮತ್ತು ವಟುಗಳಿಗೆ ವ್ರತ ಸಂಸ್ಕಾರ ಸ್ವೀಕಾರ ಕಾರ್ಯಕ್ರಮವನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಇದೇ ಮಾರ್ಚ್ 1ರಂದು ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಮತ್ತು ಶ್ರೀ ಕ್ಷೇತ್ರ ಸಿಂಹನಗದ್ದೆಯ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಯವರು ಮತ್ತು ಶ್ರೀ ಕ್ಷೇತ್ರ ಅರತಿಪುರದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಈ ವ್ರತ ಸ್ವೀಕಾರ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ಜರುಗಿತು. ಒಟ್ಟು 216 ಜನ ವಟುಗಳು ವ್ರತ ಸ್ವೀಕಾರ ಮಾಡಿದರು. ಬೆಳಗ್ಗೆ ಜಿನಮಂದಿರದಿಂದ ಸಭಾಭವನಕ್ಕೆ ದೇವಶಾಸ್ತ್ರ ಗುರುಗಳ ಮೆರವಣಿಗೆ, ಸಭಾಭವನದ ಮುಂಭಾಗ ಧ್ವಜಾರೋಹಣ, ತೋರಣ ಮುಹೂರ್ತ, ಭವನ ಪ್ರವೇಶ, ಜಿನಬಿಂಬ ಸ್ಥಾಪನೆ, ಅಭಿಷೇಕ ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ನಂತರ ಹೋಮವಿಧಿ, ಪೂಜ್ಯ ಭಟ್ಟಾರಕರುಗಳಿಂದ ಧರ್ಮೋಪದೇಶ, ಮಂತ್ರೋಪದೇಶ, ವ್ರತೋಪದೇಶ ಮುಂತಾದ ಕಾರ್ಯಕ್ರಮಗಳು ಜರುಗಿದವು. ನಮೋ ಲೋಯೇ ಸೋವಸಾಹೂಣಂ ತ್ರಿಕಾಲದಿಂದಲೂ ಧ್ಯಾನಿಸುವೆ. ಓಮಸಿಯಾ ಉಸ ಓಮಸಿಯಾ ಉಸ ಓಮಸಿಯಾ ಉಸ ಓಂ ನಮಃ. ವಿಲಾಸೋಷವಸ್ಯ ನಿವೃತಮಹಿ ವೀರಸ್ಯ ಪಾವಾಹುರಿ ಚಂಪಾಯಾಮ ಸಪೋಜ್ಯ ಸಚ್ಚಿನಪತೆ ಸಂವೇದಶೈಲೋಹತಾಂ. ಕೂರ್ವಂತೋ ಮಂಗಲಂ ಕೂರ್ವಂತು ಮೇ ಮಂಗಲಂ. ನಮೋ ಹರಿಹಂಕಾರಂ ನಮೋ ಸೇಧಾಣಂ ನಮೋ ಆಯರಿಯಾಣಂ ನಮೋ ವಜಾಯಾಣಂ ನಮೋ ವಜಾಯಾಣಂ ನಮೋ ಲೋಯೇ ಸೌವಸಾಹುಣಂ.
ಅಮೃತೆ ಅಮೃತೋದ್ಭವೇ ಅಮೃತವರ್ಷಿಣಿ ಅಮೃತಂ ಶ್ರಾವೇ ಶ್ರಾವೇ ಹಾಲು ಕೊಡಿ, ಹಾಲು. ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೇ ಹಾಲೈತೆ. ನಮೋ ಅರ್ಹತೆ ಭಗವತಿ ಸಂತಶ್ರುತಿಂ ಕರೋಮಿ ಸ್ವಾಹ ಮಂಗಲಂ ಭಗವಾನ್ ಹರ ಹರ ಮಂಗಲಂ ಭಗವಾನ್ ಜಿನ ಮಂಗಲಂ ಪ್ರಥಮಾನಿ ಮಾಲಯು ಕರದೊಳು ಕಂಕಣ ವೀರಿಸುವೆನು ಧ್ವಜದೇವನಿಗೆ ಅರಿಶಿನ ಕುಂಕುಮ ಅಚ್ಚುತ ನಾವು ತೋರಿಸುವೆ ಅಚ್ಚುತ ನಾವು ಮಂಗಲ ಪುಷ್ಪಾಕ್ಷತಂ ಶುಭೇಂದು ಸ್ವಾಹ ಸಂಸ್ಥಾಪನಾವಿಧಿ ದ್ರೋಣಾಂಬ ಪರಿಪೂರಿತಸ್ತಪೂರ್ಣೇಷು ಯಜ್ಞಸ್ತುತಿ ಕುಂಭಾಣಿಕ್ಷುಷಾ ಮಂಗಲೇಶೇ ವಿಶೇಷೇಷು ಓಂ ಹ್ರೀಂ ಭೂಂ पद्मा महापद्मा श्रीगंचा केसरी तथा पुंडरीको महापुंडरीको गंगा सिंधु नदी रोहि द्रुतास्य महानदी हरिशर चंदन बच्चय सीतो सीतो ज्ञान सिद्धं तोत्योत्सवे स्वस्ति कलशस्थापनं करोमि स्वाहा ध्वज देवता पूजा प्रतिज्ञापनाय मंगलर्णव्य रसै प्रदीपते सुरूपै धूपै ऋषिजपलागमै धूपै कुंभं समर्पयै स्वस्ति कलशस्थापनं प्रभुवे मुझे बंद्य संदेश संतोष शांति मनीय महेश अवकाश सत्य अहिंसा धर्मद घोष नरस पंचाक्षरी लोपति तंबर ಪುಣ್ಯದ ದಾರಿಯ ತೋರಿಸಿದಿರಿ ಪಾಪದಿಂದ ಶ್ರದ್ಧೆಯಿಂದ ಗುರುಗಳ ನಮಿಸುವೆ ಆರಾಧನೆ ಗುರುಗಳ ಆರಾಧನೆ ಭಟ್ಟಾರಕ ಸ್ವಾಮಿಗಳ ಆರಾಧನೆ ಆತ್ಮಾನುರಾಗಿಗಳ ಆರಾಧನೆ ಪೂಜ್ಯರ ಅಮೃತಹಸ್ತದಿಂದ ಮಂಗಲ ದೀಪ ಪ್ರಜ್ವಲನೆಯನ್ನ ಮಾಡಿ ಈ ಒಂದು ನಮ್ಮ ಪೂಜಾ ವಿಧಿವಿಧಾನಕ್ಕೆ ಚಾಲನೆಯನ್ನ ಕೊಡಬೇಕು. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರಾಮ ಕುಟಮಣಿ ರಂಜಿತ ಜಿನೇಶ मय्यम अर्हं बम हम सं तम पम मम 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 हम सं तम पम मम 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 सं तम तम पम पम द्राम द्राम द्रीम द्रीम द्रावय द्रावय ओम नमो अर्हते भगवते श्रीमते सर्वौषधि सपनं करोमि स्वाहा. ಮಂದಿರ ರವಿ ಪ್ರಭೆ ಮೂಡಿದನ ಬಂಧುಗಳೆಲ್ಲರೂ ಸೇರುತ್ತನ ಅಭಿಷೇಕ ಮಾಡೋಣ ಗಂಧದಿಂದ ಮಾಡ ಬನ್ನಿ ಅಭಿಷೇಕ ಶ್ರೀ ಬಾಹುಬಲಿ ಸ್ವಾಮಿಗೆ ಅಭಿಷೇಕ ಶ್ರೀ ಬಾಹುಬಲಿ ಸ್ವಾಮಿಗೆ ಅಭಿಷೇಕ ಜೈ ಹೋ ಜೈ ಹೋ ಬನ್ನಿ ಮಾಡ ಬನ್ನಿ ಅಭಿಷೇಕ ಶ್ರೀ ಬಾಹುಬಲಿ ಸ್ವಾಮಿಗೆ ಅಭಿಷೇಕ ನೋಡ ಬನ್ನಿ ಮಾಡ ಬನ್ನಿ ಅಭಿಷೇಕ सत्प्रातिहार्याणि जिनेश्वराण कमनोन्वकल्लकल्लालमल्लीन् कुमुदर्वज्योतिका केतकीनां मरुवकनान्मालती चम्पकानां श्रीजिनचरणपरस्पाञ्जलिं प्रोक्षिपामः.
ಜೀವನದ ಪವಿತ್ರಗಳ ದಾಖಲೆ ಶುರುವಾಗ್ತದೆ ವ್ರತೋಪದೇಶವನ್ನು ಮಾಡಿಕೊಂಡ ನಂತರ. ಯಾರ್ಯಾರು ವ್ರತೋಪದೇಶವಿಲ್ಲದೆ ಪೂಜೆ ಮಾಡಿದ್ದೀರಿ, ಅದರದ್ದೇನು ಅಂತ ಹೇಳಿದ್ರೆ ನಿಮ್ಮ ಅಕೌಂಟಲ್ಲಿ ಲೆಕ್ಕ ಇಲ್ಲ. ಅದು ಮೊದಲು ನೀವೇನೇ ಪೂಜೆ ಮಾಡಿ ಅದು ನಿಮಗೆ ರೆಕಾರ್ಡು ದಾಖಲೆಯಲ್ಲಿ ಬರೋದಿಲ್ಲ. ಸಂಕಲ್ಪಾತ್ ಕಾರ್ಯಸಿದ್ಧಿ, ಯಾವತ್ತು ನಿಮಗೆ ಸಂಕಲ್ಪವಾಗ್ತದೆ ಅಲ್ಲಿಂದ. ತುಂಬ ಜೀವನವನ್ನು ಈ ಸಮಾಜದಲ್ಲಿ ಸುಮ್ಮನೆ ಹಾಳು ಮಾಡಿಬಿಟ್ಟಿದ್ದೀರಿ. ಅಜ್ಞಾನವಶದಿಂದ, ಮಿಥ್ಯಾತ್ವದಿಂದ, ಅವಿರತದಿಂದ, ಪ್ರಮಾದದಿಂದ, ಕಷಾಯದಿಂದ, ಮನವಚನ ಕಾಯಗಳ ಯೋಗದಿಂದಾಗಿ ಕರ್ಮ ಬಂಧವೇ ಆಗಿದೆ ವಿನಃ ಪುಣ್ಯ ಬಂದಿದೆ ನಿಂತಿಲ್ಲ ನಿಮ್ಮಲ್ಲಿ. ಅದು ಹಾಗೆ ಛಿದ್ರಹಸ್ತೆ ಯಥೋದಕಂ, ಕೈನಲ್ಲಿ ನೀರು ಹಿಡ್ಕೊಂಡು ಎಲ್ಲಿವರೆಗೆ ಹೋಗ್ತೀರಿ, ಅದೆಲ್ಲ ಸೋರಿ ಹೋಗ್ತದೆ. ಹಾಗೆ ಇವತ್ತಿನವರೆಗೂ ವ್ರತೋಪದೇಶ ಇಲ್ಲದೆ ಮಾಡಿರ್ತಕ್ಕಂಥದ್ದು ಸೋರಿ ಹೋಗಿದೆ. ಇವತ್ತಿನಿಂದ ನಿಮ್ಮದು ಒಂದೊಂದು ಹನಿ ಜೀವನ, ಒಂದೊಂದು ಹನಿಯೂ ಕೂಡ ತುಂಬ ಪವಿತ್ರವಾಗಿರ್ತಕ್ಕಂಥ ಜೀವನ ಆಗ್ತದೆ, ಪಾವನವಾದಂಥ ಜೀವನ ಆಗ್ತದೆ. ಹಾಗಾಗಿ ಎಲ್ಲರ ಜೊತೆಗೆ ತಂದೆ ತಾಯಿಗಳು, ಗುರು ಹಿರಿಯರು, ಇವರೆಲ್ಲರ ಜೊತೆಗೆ ಇವತ್ತು ಅಭಿಷೇಕವನ್ನು ಮಾಡ್ತಾಯಿದ್ದೀರಿ. ತಪಸ್ಸು ಪ್ರಾರಂಭವಾಯಿತು. ಆಮೇಲೆ ಕಂಕಣ ಕಟ್ಕೊಳ್ತಾರೆ, ರತ್ನತ್ರಯ ಧಾರಣೆ ಮಾಡ್ತಾರೆ, ಅವರು ತಿಲಕ ಧಾರಣೆ ಮಾಡಿ ತುಂಬ ಶ್ರೇಷ್ಠವಾದಂತಹ ಜೀವನವನ್ನು ಶುರು ಮಾಡ್ತಾರೆ. ಈಗ ಮಹಾಶಾಂತಿ ಮಂತ್ರವನ್ನು ಮಾಡ್ತೀವಿ. ಎಲ್ಲರೂ ಪವಿತ್ರ ಭಾವನೆಯಿಂದ, ಮನವಚನ ಕಾಯಗಳಿಂದ ಅಭಿಷೇಕವನ್ನು ನೋಡ್ತಾ ಇರಿ. ಜೈನ ತಾಯಂದಿರರು ತಾವೆಲ್ಲರೂ ಕಿವಿ ಇಟ್ಟು ಕೇಳಿಸ್ಕೊಳ್ಳಿ. ಒಬ್ಬ ಮಗುವಿಗೆ ಗರ್ಭ ಸಂಸ್ಕಾರ ಅತಿ ಅವಶ್ಯವಾಗಿರ್ತದೆ. ಒಬ್ಬ ಮನುಷ್ಯನ ಮೊದಲನೆಯ ಹೆಜ್ಜೆಯೇ ಗರ್ಭ ಸಂಸ್ಕಾರದಿಂದ ಪ್ರಾರಂಭ ಆಗ್ತದೆ. ಇವತ್ತು ನಡೀತಾ ಇರುವ ಸಂಸ್ಕಾರ ಯಾವುದು? ವ್ರತ ಸಂಸ್ಕಾರ. ನಿಮಗೆಲ್ಲ ಏನು ಮಾಡ್ತಾ ಇದ್ದಾರೆ? ವ್ರತಗಳನ್ನು ಸಂಸ್ಕಾರ ಮಾಡ್ತಾ ಇದ್ದಾರೆ, ಗುಣಾರೋಪಣ ಮಾಡ್ತಾ ಇದ್ದಾರೆ. ಅದರದ್ದೇ ಕಾರ್ಯಕ್ರಮ ವಿಶೇಷ. ಮೊದಲನೇ ಹೆಜ್ಜೆ ತಪ್ಪಾಗಿಟ್ರೆ ಇನ್ನು ಅಂತಿಮ ಹೆಜ್ಜೆವರೆಗೂ ನಾವು ತಪ್ಪಾಗೇ ಇಡ್ತಾ ಹೋಗ್ತೀವಿ. ಹೌದಲ್ವಾ? ಇದು ನಿಮಗೆಲ್ಲರಿಗೂ ಇವತ್ತು ಎಲ್ಲ ಸಂಸ್ಕಾರ ಮಾಡಿಸ್ತಾ ಹೋಗ್ತಾರೆ. ಒಂದು ಪಕ್ಷ ಆಗದೇ ಇರುವ ಸಂಸ್ಕಾರಗಳು ಆಗಲಿ. 16 ಸಂಸ್ಕಾರಗಳು ಒಬ್ಬ ಮನುಷ್ಯನಿಗೆ ಆಗಲೇಬೇಕು. ಎಷ್ಟಾಗಬೇಕು? ಹಾಗಾಗಿ ಆ ಸಂಸ್ಕಾರಗಳಿಂದ ಯಾರೂ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಗುರುಗಳು ಜಿನೇಂದ್ರ ಭಗವಂತನಿಂದ ಪ್ರಣೀತವಾಗಿ, ಗುರು ಭಗವಂತರಿಂದ ಲಿಖಿತವಾಗಿ, ಜಿನವಾಣಿಯಿಂದ ಪ್ರಣೀತವಾಗಿ ನಮಗೆಲ್ಲರಿಗೂ ಸಿಕ್ಕಂತಹ ಸಂಸ್ಕಾರಗಳನ್ನೇ ನಾವು ಇವತ್ತು ನಿಮಗೆ ಬೋಧನೆ ಮಾಡ್ತಾ ಇದ್ದೇವೆ. ಅಂಥ ವ್ರತ ಸಂಸ್ಕಾರ ವಿಧಿಯನ್ನು ಇಲ್ಲಿ ಜೈನಾಗಮ ಪ್ರತಿಷ್ಠಾನ ಬೆಂಗಳೂರು, ಇವರು ಕರ್ನಾಟಕ ಜೈನ ಅಸೋಸಿಯೇಷನ್ ಬೆಂಗಳೂರು ಇವರ ಸಹಭಾಗಿತ್ವದೊಂದಿಗೆ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಯಾರೋ ಒಂದಷ್ಟು ಜನ ವಿದ್ಯಾರ್ಥಿಗಳಿರ್ಬೋದು, ಒಟುಗಳಿರಬಹುದು ಅಂತ ನಾವು ಅಂದುಕೊಂಡು ಬಂದರೆ ಇಲ್ಲಿ ಜಾಗ ಕಡಿಮೆ ಆಗ್ತಾ ಇದೆ. ಒಟುಗಳಿಗೆ ಜಾಗ ಕಡಿಮೆ ಆಗ್ತಾ ಇದೆ. ಪಾಪ ಪೋಷಕರು ಸಹಕಾರ ನೀಡಿ ತಾವೆಲ್ಲರೂ ಹಿಂದೆ ಕೂತ್ಕೊಂಡು ಅವ್ರಿಗೆ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದು ಕಾರ್ಯಕ್ರಮ ಅನ್ನುವುದಕ್ಕಿಂತ ನಮ್ಮ ಭವಿಷ್ಯದ ಜೈನ ಸಮಾಜವನ್ನು ಈ ಭಾಗದಲ್ಲಿ ಶ್ರೀಕಾರ ಹಾಕ್ತಾ ಇದ್ದೇವೆ. ಹಾಗಾಗಿ ಈ ವ್ರತ ಸಂಸ್ಕಾರ ವಿಧಿಗೆ ವಿದ್ಯುಕ್ತ ಚಾಲನೆಯನ್ನು ನೀಡ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಜಬಲು ಅನಂತ ಅನಂತ ಸಿದ್ಧ ಪರಮೇಷ್ಠಿ ಭಗವಾನ್ ಕಿ. ಎಲ್ಲ ಮಕ್ಕಳು ಹೇಳಿ, ಓಂ ನಮಃ ಸಿದ್ಧೇಭ್ಯ, ಓಂ ನಮೋ ಜಿಣಾಣಂ. ಈ ಮಂತ್ರ ಯಾವಾಗಲೂ ನೆನ್ಪಿಟ್ಟು. ಈಶ್ವರರೇ, ಕರ್ಮಕ್ಷಯ ಮಾಡಿದವರೆಲ್ಲರೂ ಜಿನೇಶ್ವರರೇ. ಹಾಗಾಗಿ ಜಿಣಾಣಂ, ಓಂ ನಮಃ ಸಿದ್ಧೇಭ್ಯ ಅಂತಂದರೆ ಅದು ಮೊದಲು ಮಂತ್ರ. ಯಾರು? ಅನಂತ ಸಿದ್ಧ ಪರಮೇಷ್ಠಿಗಳಿಗೆ ನಾವು ನಮಸ್ಕಾರವನ್ನು ಮಾಡಿದ್ದೇವೆ. ಆಯ್ತಾಯ್ತಲ್ಲ? ಜಬಲು ಚವ್ವೀಸೋ ಭಗವಾನ್ ಕಿ ಜೈ. ಸಂಗೀತಗಾರ ಒಂದು ಅಕ್ಷರ ನೋಡು, ಓಂಕಾರ ಹಾಡು, ಎರಡು ನಯನವ ನಿಲ್ಲಿಸಿ ನೀ ಬಾಳದೂಡು. ಒಂದು ಅಕ್ಷರ ನೋಡು, ಓಂಕಾರ ಹಾಡು, ಎರಡು ನಯನವ ನಿಲ್ಲಿಸಿ ನೀ ಬಾಳದೂಡು. ಮೂರು ರತುನಗಳಲ್ಲಿ ನೀರನ್ನನಾಗು, ಮೂರು ರತುನಗಳಲ್ಲಿ ನೀರನ್ನನಾಗು. ನಾಲ್ಕು
ಆಗು ಏಳೆನ್ನ ಚಿನ ಕಂದ ಕಂದ ಏಳೆನ್ನ ಚಿನ ಕಂದ ಬಾ ನೋಡು ಅಂದ ಬಾಳ ಮಲ್ಲಿಗೆಯಲ್ಲಿ ಆಗು ಮಕರಂದ ಜೋ 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 जय बोलो कुष्मांडिनी माता की, जय बोलो सिद्धायिनी माता की, जय बोलो माते चक्रेश्वरी माता की। ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಕ್ಷುಲ್ಲಕ ಜಿನೇಂದ್ರ ವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಶ್ರೀ ಕನಕಗಿರಿ ಪ್ರಕಾಶನದಿಂದ ಪ್ರಕಾಶಿತವಾದ ಜೈನ ಸಿದ್ಧಾಂತ ಕೋಶ ಬಹಳ ಅತ್ಯಮೂಲ್ಯವಾದಂತಹ ಕೃತಿ. ಜೈನ ಪಾರಿಭಾಷಿಕ ಶಬ್ದಗಳನ್ನು ಸುಲಭವಾಗಿ ಅರ್ಥೈಸುವಂತಹ ಅತ್ಯಮೂಲ್ಯವಾದಂತಹ ಕೃತಿ. ಇದರ ಪ್ರಧಾನ ಸಂಪಾದಕರು ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಜೈನ ಮಠ, ಶ್ರೀ ಕ್ಷೇತ್ರ ಕನಕಗಿರಿ. ಕನ್ನಡ ಅನುವಾದ ಮತ್ತು ಸಂಪಾದನೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್. ಜೈನ ಸಿದ್ಧಾಂತದ ಕ್ಲಿಷ್ಟ ಪದಗಳನ್ನು ಸರಳವಾಗಿ ಅರ್ಥೈಸುವ ಜೈನ ಸಿದ್ಧಾಂತ ಕೋಶ ಈಗ 7 ಸಂಪುಟಗಳಲ್ಲಿ ಲಭ್ಯವಿದೆ. ಮೊದಲ 4 ಸಂಪುಟಗಳ ಬೆಲೆ 2850 ರುಗಳು. ನಂತರದ 3 ಸಂಪುಟಗಳ ಬೆಲೆ 2200. ಎಲ್ಲ 7 ಸಂಪುಟಗಳು ಈಗ ರಿಯಾಯಿತಿ ದರದಲ್ಲಿ ಒಟ್ಟು 4565 ರುಗಳಿಗೆ ಲಭ್ಯವಿದೆ. ಸಂಪರ್ಕಿಸಿರಿ. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಟಫ್ ಟೈಮ್ಸ್ ಡೋಂಟ್ ಲಾಸ್ಟ್ ಬಟ್ ಟಫ್ ಪೀಪಲ್ ಡೂ ಅಂತ ಹೇಳಿ. ಇದರ ಅರ್ಥ ಏನು ಅಂತಂದರೆ, ಜೀವನದಲ್ಲಿ ಸಂಕಷ್ಟಗಳು ಯಾವಾಗಲೂ ಉಳಿಯುವುದಿಲ್ಲ, ಆದರೆ ಈ ಜೀವನದ ಸಂಕಷ್ಟಗಳನ್ನು ಎದುರಿಸುವಂತಹ ಗಟ್ಟಿ ಮನಸ್ಸಿನ ವ್ಯಕ್ತಿಗಳು ಯಾವಾಗಲೂ ಉಳಿಯುತ್ತಾರೆ. ಅಂದರೆ ಎಂತಹ ವಿಷಮ ಪರಿಸ್ಥಿತಿಯನ್ನು ಕೂಡ ಎದುರಿಸುವಂತಹ ಧೈರ್ಯವಂತರು, ಗಟ್ಟಿ ಮನಸ್ಸಿನವರು ಜೀವನದ ಕಷ್ಟ ಸುಖಗಳನ್ನು ಸಮತೋಲನದಿಂದ ನಿರ್ವಹಿಸುತ್ತಾ ಅನುಗಾಲ ಬಾಳಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುತ್ತಾರೆ. ಪಂಚಕುಲ ದೇವತೆಗಳನ್ನು ಸ್ಮರಿಸಿಕೊಳ್ಳುತ್ತಾ ಮಾತೆ, ಸಿದ್ಧಾಯಿನಿ ಮಾತೆ, ಇವರಿಗೆ ನಾವು ಪಂಚಕುಲ ದೇವತೆಗಳು ಅಂತ ಕರೀತೇವೆ. ಈ ಕುಲದೇವತೆಗಳು ನಮ್ಮನ್ನು ಹರಸಿದರೆ ಮಾತ್ರ ನಮ್ಮ ಕುಲ ಅವರ ಅನುಗ್ರಹದಿಂದ ಸುಭಿಕ್ಷವಾಗಿ ಇರ್ತದೆ. ಯಾರು ಆ ಧರ್ಮವನ್ನು ಪಾಲಿಸ್ತಾರೆ, ಅಹಿಂಸಾ ತತ್ವವನ್ನು ಪಾಲಿಸ್ತಾರೆ, ಅವರೆಲ್ಲರೂ ಜೈನರಾಗ್ತಾರೆ. ಈಗ ಕೊಡುವ ವ್ರತ ಸಂಸ್ಕಾರಗಳನ್ನೆಲ್ಲ ಯಾರು ಪಾಲಿಸ್ತಾರೆ ಅವರು ಜೈನರಾಗ್ತಾರೆ. ಜಾತಿ ಯಾರಾದರೂ ತಾಯಿ, ಕುಲ ಯಾರಾದರೂ ತಂದೆ, ಗೋತ್ರ ಯಾರಾದರೂ ಸಂತಾನ, ಮಕ್ಕಳು. ಹಾಗೆ ನನ್ನ ತಾಯಿಯ ಗರ್ಭದಲ್ಲಿ ಜನ್ಮ ಪಡೆದ ನಾವುಗಳು
ಹಿರಣ್ಯ ಗರ್ಭ ಆಗಲೇಬೇಕು ಅನ್ನೋ ಭಾವನೆ ಇಟ್ಕೊಳ್ಬೇಕು. ನಾನು ಒಂದು ದಿನ ತೀರ್ಥಂಕರನಾಗಬೇಕು. ಮೊದಲನೇ ಸಂಸ್ಕಾರ ಯಾವುದು? ಗರ್ಭ ಸಂಸ್ಕಾರ. ಎರಡನೇ ಸಂಸ್ಕಾರ ಜಾತಕರ್ಮ. ಜಾತಕರ್ಮ ಅಂತಂದರೆ ಮನೆಯಲ್ಲಿ ಮಾಡಿರ್ತಾರಲ್ಲ, ಮಗು ಹುಟ್ಟಿದಾಗ ಮನೆಯಲ್ಲಿ ಜಾತಕರ್ಮ ಮಾಡಿರ್ತೀರಿ. ಇವತ್ತು ನಮ್ಮ ಜೈನಾಗಮ ಪ್ರತಿಷ್ಠಾನ ಪುರೋಹಿತರು, ಬೆಂಗಳೂರಿನ ಪುರೋಹಿತರು ಅಂತ ಹೇಳಿದರೆ ಎಲ್ಲರಿಗೂ ಅರ್ಥ ಆಗ್ತದೆ, ಆಯಿತಾ? ಎಲ್ಲರೂ ಕೂಡಿ ಅದ್ಭುತ ಕಾರ್ಯಕ್ರಮ ಮಾಡಿ ನಿಮಗೆ ಹೆಚ್ಚು ಕಡಿಮೆ ಗರ್ಭ ಸಂಸ್ಕಾರ ನಿಮಗೆಲ್ಲ ಆಗೋಗಿದೆ ಮಕ್ಕಳೇ. ಜಾತಕರ್ಮದಿಂದ ಶುರು ಮಾಡ್ತಾರೆ. ಸುಮಾರು 12 ಸಂಸ್ಕಾರಗಳಾಗ್ತದೆ. ಗರ್ಭ ಸಂಸ್ಕಾರ ಸೇರಿಸಿದರೆ 12 ಸಂಸ್ಕಾರಗಳಾಗ್ತದೆ. ಗರ್ಭ ಸಂಸ್ಕಾರವನ್ನು ಬಿಟ್ಟು ನಿಮಗೆಲ್ಲ ನಿಮ್ಮ ತಾಯಿ ಗರ್ಭದಲ್ಲಿರಬೇಕಾದ್ರೆ ನಿಮ್ಮ ಅಜ್ಜ, ಅಜ್ಜಿ, ಮಾವ, ಸೋದರ ಮಾವ, ಅಕ್ಕ, ತಂಗಿ, ಅತ್ತೆ ಇವರೆಲ್ಲರೂ ಕೂಡಿ ನಿಮಗೆ ಗರ್ಭ ಸಂಸ್ಕಾರ ಮಾಡಿರ್ತಾರೆ. ನೀವೆಲ್ಲ ಜನ್ಮ ಪಡೆದಿರೋದ್ರಿಂದ ಯಾರಿಗಾದರೂ ಈ ಜಾತಕರ್ಮ ಆಗದೆ ಹೋಗಿದ್ದರೆ, ಅಕ್ಷರಾಭ್ಯಾಸ ಆಗದೆ ಹೋಗಿದ್ದರೆ, ಈ 16 ಸಂಸ್ಕಾರಗಳಲ್ಲಿ ಇವತ್ತು 12 ಸಂಸ್ಕಾರಗಳನ್ನು ಇಲ್ಲಿ ಬೋಧನೆ ಮಾಡ್ತೇವೆ. ನಿಮಗೆಲ್ಲರಿಗೂ 12 ಸಂಸ್ಕಾರಗಳನ್ನು ಕೊಡ್ತೇವೆ ಒಟ್ಟುಗಳಿಗೆ. ಮೊದಲನೇ ಸಂಸ್ಕಾರ ಗರ್ಭ ಮುಗಿದೋಗಿದೆ, ಹಾಗಾಗಿ ಜಾತಕರ್ಮ. ಎರಡನೇ ಸಂಸ್ಕಾರ ನಾಮಕರ್ಮ. ಎಲ್ಲರಿಗೂ ಹೆಸರಿದೆಯಾ? ಹಾಂ, ಇಲ್ಲಿ ಪುರೋಹಿತರು ಹೆಸರು ಹೇಳ್ತಾರೆ. ಜಾತಕರ್ಮದ ನಾಮಕರ್ಮದ ಮಂತ್ರ ಹೇಳ್ಬೇಕಾದ್ರೆ ನಿಮ್ಮ ಹೆಸರು ಹೇಳ್ಕೊಳ್ಬೇಕು, ಆ ವಿಧಿ ಮಾಡಿಸ್ತಾರೆ. ಅನಂತರ ಈ ಕರ್ಣಚ್ಛೇದನ. ಕರ್ಣಚ್ಛೇದನ ಅಂದರೆ ಗೊತ್ತಾ? ಕಿವಿ ಚುಚ್ಚುವುದು. ಏನು? ಕಿವಿ ಚುಚ್ಚುವ ಕಾರ್ಯಕ್ರಮ. ತೊಟ್ಟಿಲು ಶಾಸ್ತ್ರ. ತೊಟ್ಟಿಲಿಗೆ ಹಾಕ್ಸೋಣ ಎಲ್ಲರಿಗೂ. ಆಮೇಲೆ ಬಹಿರ್ಯಾನ. ನೋಡಿ ಮಕ್ಕಳೇ, 48 ದಿನಗಳ ಕಾಲ, ಜನ್ಮ ಪಡೆದ 48 ದಿನಗಳ ಕಾಲ ಯಾವ ಮಗುವನ್ನು ಮನೆಯಿಂದ ಹೊರಗೆ ತೊಗೊಂಡು ಹೋಗಲ್ಲ. ಮೊದಲು ಜಿನೇಶ್ವರನ ಪ್ರಥಮ ದರ್ಶನ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಿರಲ್ಲ, ಅದನ್ನು ಬಹಿರ್ಯಾನ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅದು ಬಹಿರ್ಯಾನ ಸಂಸ್ಕಾರ. ಅನಂತರ ಉಪವೇಶನ. ಆಯಿತಾ? ಏನು ಮಗುವನ್ನು ಕೂತ್ಕೊಳ್ತದೆ ಅಂತಿರಲ್ಲ, ಅಂಬೆಗಾಲಲ್ಲಿ ನಡ್ಕೊಂಡು ಹೋಗೋದು, ಮಗು ಹೊರಳೋದು ಅಂತೀರಿ, ಅದಕ್ಕೆ ಏನು ಹೇಳ್ತೇವೆ? ಉಪವೇಶನ. ಕೂತ್ಕೊಳ್ಳೋಕೆ ಶುರು ಮಾಡುವ ಸಂಸ್ಕಾರ. ಅನಂತರ ಅನ್ನಪ್ರಾಶನ. ಮಗುವಿಗೆ ಅನ್ನಪ್ರಾಶನ ಮಾಡುವ ಸಂಸ್ಕಾರ. ಅದೇ ರೀತಿಯಾಗಿ ಹರ್ಷವರ್ಧನ. ಈ ಹರ್ಷವರ್ಧನ ಅಂತಂದರೆ ಹೊಸ ಬಟ್ಟೆ. ಮಗುವಿಗೆ ಹೊಸ ಬಟ್ಟೆ ಹಾಕೋದು 1 ವರ್ಷದಲ್ಲಿ. ಆಯಿತಾ? ಯಾರು ತಂದು ಕೊಡ್ತಾರೆ ಹೊಸ ಬಟ್ಟೆ? ಯಾರು? ಸೋದರ ಮಾವ. ಸೋದರ ಮಾವ. ಆ ಮಗುವಿನ ಸೋದರ ಮಾವ ಅಂದರೆ ಯಾರಾಗಬೇಕು? ಯಾರಾಗಬೇಕು? ತವ್ರ ಮನೆಯಿಂದ ಬರಬೇಕಂತ ಹೇಳಬೇಕು. ಏನಂತ ನೋಡಿ, ಇವೆಲ್ಲ ನೀವು ಮಾಡಿರ್ತೀರಿ, ಇದೆಲ್ಲ ಸಂಸ್ಕಾರ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಗಲಾಟೆ ಮಾಡ್ಕೊಂಡು ಬರ್ತಾರೆ. ನನ್ನ ಮಗುಗೊಂದು ಕುಂಚಿಗೆ ಕೊಡಿಸಿಲ್ಲ. ತೊಟ್ಲ ಯಾರು ತರ್ತಾರೆ? ತೊಟ್ಲ ಯಾರು ತರ್ತಾರೆ? ತವ್ರ ಮನೆಯೇ ತರಬೇಕು. ಯಾಕೆ? ಆಗಲೇ ಏನು ಹೇಳಿದ್ವಿ? ಕೊಟ್ಟ ಹೆಣ್ಣು ನೀವು ಕುಲಾನೇ ತ್ಯಾಗ ಮಾಡಿ ಬಂದುಬಿಟ್ಟಿದ್ದೀರಿ ಅವ್ವ. ಆ ಮಗು ನೆಪ ಇಟ್ಕೊಂಡು ಮತ್ತೆ ತವ್ರ ಮನೆಗೆ ಹೋಗ್ತೀರಿ. ಇವೆಲ್ಲ ನೆಪನೇ. ನೋಡಿ, ಈ ಸಂಸ್ಕಾರಗಳನ್ನು ಮಾಡುವ ಒಂದು ಉದ್ದೇಶದಿಂದ ಕುಟುಂಬಗಳನ್ನು ಒಂದು ಮಾಡುವ ಒಂದು ಸಂಸ್ಕಾರಗಳಿದು. ಎಲ್ಲರೂ ಕುಟುಂಬ ಸಮೇತರಾಗಿರಬೇಕು. ಈಗ ಯಾವುದು ಗೊತ್ತಾಯ್ತು ನಿಮಗೆ? ಹರ್ಷವರ್ಧನ. ಹರ್ಷವರ್ಧನ ಅಂದರೆ ಹೊಸ ಬಟ್ಟೆ ತೊಡಿಸುವ ಸಂಸ್ಕಾರ. ಅನಂತರದಲ್ಲಿ ಚೌಲಕರ್ಮ. ಚೌಲಕರ್ಮ ಮಾಡಿಸ್ತೀರಾ? ಈಗ ಬರ್ತೀವಿ ಅಕ್ಷರಾಭ್ಯಾಸ. ಅಕ್ಷರಾಭ್ಯಾಸ ಆದಮೇಲೆ ಈಗ ಇದೆಯಲ್ಲ ನಿಮಗೆ ಯಾವುದು? ವ್ರತ ಸಂಸ್ಕಾರ, ಪುಸ್ತಕ ಗ್ರಹಣ. ಯಾವುದು? ಅಕ್ಷರಾಭ್ಯಾಸ, ಪುಸ್ತಕ ಗ್ರಹಣ, ವ್ರತ ಸಂಸ್ಕಾರ. ಹೀಗೆ ಇವತ್ತು ನಿಮಗೆ 12 ಸಂಸ್ಕಾರಗಳು ಏಕಕಾಲದಲ್ಲಿ ಆಗ್ತದೆ. ಇದು ಅದ್ಭುತವಾದಂಥ ಕಾರ್ಯಕ್ರಮ ಅಂತಲೇ ಹೇಳಬೇಕು. ಆ ಪುರೋಹಿತರೆಲ್ಲರೂ ಬಹಳ ಶ್ರಮಪಟ್ಟು ಅದನ್ನು ಪಾಪ ಅವರೆಲ್ಲ ನಿಮಗಾಗಿ, ಜೈನ ಒಟುಗಳಿಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದರಿಂದ ನಿಮ್ಮೆಲ್ಲರಿಗೂ ಜೈನ ಸಂಸ್ಕಾರಗಳು ಪ್ರಾಪ್ತಿಯಾಗಲಿ. ಅರ್ಥ ಆಯ್ತಲ್ಲ? ತುಂಬ ಜನ ತಂದೆ ತಾಯಂದ್ರು ನಾವು ಹೇಳೋದು ಕೇಳಿದ್ದೀವಿ, 8 ವರ್ಷದ ಮಗು ಅದಕ್ಕೇನು ಗೊತ್ತಾಗ್ತದೆ? ಅದಕ್ಕೇನು ಗೊತ್ತಾಗೋದಿಲ್ಲ. ಅದು ಕೊಟ್ಟ ಮೇಲೆ ಒಂದು ಸ್ವಲ್ಪ ಆಚರಣೆ ಮಾಡಬೇಕಲ್ಲ. ಇವನು ಅಂಗನವಾಡಿಗೆ ಸೇರಿಸ್ಬೇಕಾದ್ರೆ ಅವನು ಗೊತ್ತಿತ್ತಾ? ಅಥವಾ ಅವನು LKG UKG ಶಾಲೆಗೆ ಹೋಗಬೇಕಾದ್ರೆ ಆ ಮಗ ಹೋಗ್ತೀನಿ ಅಂತ ಸಂತೋಷದಿಂದ ಹೋದ್ನ, ಅಳ್ತಾ ಇದ್ನ?
ಶಾಲೆಗೆ ಹೋಗಲ್ಲ ಅಂತಲೇ ಹೇಳ್ತಾರೆ ಮಕ್ಕಳು. ಇಲ್ಲಿ ನಿಮ್ಮ ಮಕ್ಕಳು ಕೂತ್ಕೊಂಡಿದ್ದಾರೆ, ಶಾಲೆಗೆ ಹೋಗೋ ಮಕ್ಕಳಿದ್ರೆ ಒಂದಿನ ಶಾಲೆಗೆ ರಜಾ ಕೊಡ್ತಾರೆ ಅಂತಂದ್ರೆ ಏನು ಮಾಡೋಕ್ಕೆ ತಯಾರಾಗ್ತಾರೆ? ನಿಮ್ಮ ಮಕ್ಕಳನ್ನು ಕೇಳಿ ನೋಡಿ, ತಂದೆ ತಾಯಿಗಳು ನಿಮಗೆಲ್ಲ ಅದು ಅನುಭವದಲ್ಲಿ ಇರ್ತದೆ. ಒಂದಿನ ಶಾಲೆಗೆ ಚಕ್ಕರ್ ಹೊಡಿಲಿಕ್ಕೆ ಅವನು ಏನು ಮಾಡಬೇಕು ಎಲ್ಲ ಕ್ರಿಯೆ ಮಾಡ್ತಾ ಶುರು ಮಾಡ್ತಾನೆ. ಅವತ್ತೇ ಹೊಟ್ಟೆ ನೋವು ಬರೋಕ್ಕೆ ಶುರು ಆಗ್ತದೆ. ಶನಿವಾರ ಭಾನುವಾರ ಎಲ್ಲ ಚೆನ್ನಾಗಿರ್ತಾರೆ. ಸೋಮವಾರ ಬಂದ ಕೂಡಲೇ ಅಮ್ಮ ಹೊಟ್ಟೆ ನೋವ್ತಾ ಇದೆ, ತಲೆ ನೋವ್ತಾ ಇದೆ. ಅವರನ್ನು ಎಬ್ಬಿರಿಸಿ ನೀವು ಕಳಿಸೋದು ತೇರು ಹೊಡಿಸೋದಕ್ಕೆ ಸಮಾನ. ನರಸಿಂಹರಾಜಪುರ ತೇರೇ ಹೊರಡಿಸ್ಬಿಡ್ಬೋದು, ಅಷ್ಟು ಶ್ರಮ ಪಡ್ತೀರಿ ಬೆಳಗ್ಗೆ ಎದ್ದು ಮಕ್ಕಳನ್ನು ಶಾಲೆಗೆ ಹೊರಡಿಸೋಕ್ಕೆ. ಹಾಗಿರಬೇಕಾದ್ರೆ ನೀವು ಅವರನ್ನು ಬಲವಂತದಿಂದ ತಾನೇ ಕಳಿಸ್ತೀರಿ. ಯಾಕೆ ಶಾಲೆಗೆ ಕಳಿಸಿದ್ರಿ? ಮುಂದೆ ಅವನು ಉತ್ತಮ ಭವಿಷ್ಯವನ್ನು ಕಾಣಲಿ ಅನ್ನೋ ಉದ್ದೇಶದಿಂದ. ಹಾಗೆಯೇ ಅವನ ಜನ್ಮದ ಭವಿಷ್ಯ ಉತ್ತಮವಾಗಿರಲಿ ಅಂತೇಳಿ ಪ್ರತಿಯೊಬ್ಬ ತಾಯಿಯ ಕರ್ತವ್ಯ ಈ ಸಂಸ್ಕಾರಗಳನ್ನು ಕೊಡಿಸುವುದು. ನಿಮಗೆ ನಿಮ್ಮ ತಂದೆ ತಾಯಿಂದಿರು ಕೊಟ್ಟಂಥ ಸಂಸ್ಕಾರದಿಂದ ನೀವು ಇವತ್ತು ಮನುಷ್ಯರಾಗಿದ್ದೀರಿ. ನೀವು ನಿಮ್ಮ ಪುತ್ರ ಪುತ್ರಿಯರಿಗೆ ಕೊಡುವ ಸಂಸ್ಕಾರದಿಂದ ಅವರ ಮುಂದಿನ ಭವಗಳು, ಯಾವುದೋ ಮುಂದಿನ ಜನ್ಮ ಅಲ್ಲ, ಮುಂದಿನ ಭವಗಳು ಅದ್ಭುತವಾಗಿರಲು ಎಲ್ಲ ತಾಯಂದಿರು ಇವತ್ತು ನೀವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಪುರೋಹಿತರು ಕಾರ್ಯಕ್ರಮ ಪ್ರಾರಂಭಿಸಿ ಸಂಸ್ಕಾರ ಕ್ರಿಯೆ. ಅಹಮ್ಮೆ ಶುದ್ಧಂ ರಜಲೇನ ಕೈಯಲ್ಲಿ ನೀರು ತಗೊಳ್ಳಿ, ಪಾದವನ್ನು ಮುಟ್ಟಬೇಡಿ, ದೂರದಿಂದ ನೀರು ಹಾಕಿ ಪಾದ ಪ್ರಕ್ಷಾಲನಂ ಕರೋಮಿ ಸ್ವಾಹ. ಸ್ವಲ್ಪ ನೀರು ತಗೊಂಡು ಕೈಯಲ್ಲಿ ಹಸ್ತ ಶುದ್ಧಿ ಮಾಡ್ಕೊಳ್ಳಿ. ಓಂ ಹ್ರೀಂ ಹ್ಯೂಂ ಅಸುಜರ ಭವತತಃ ಹಸ್ತಶುದ್ಧಿಂ ಕರೋಮಿ ಸ್ವಾಹ. ಮುಖ ಓಂ ಹ್ರೀಂ ಜ್ವೀಂ ಕ್ಷ್ವೀಂ ಮುಖ ಪ್ರಕ್ಷಾಲನಂ ಕರೋಮಿ ಸ್ವಾಹ. ದಂತ ಓಂ ಹ್ರೀಂ ಪರಮ ಪವಿತ್ರಾಯ ದಂತಧಾವನಂ ಕರೋಮಿ ಸ್ವಾಹ. ಸ್ವಲ್ಪ ನೀರು ತಗೊಳ್ಳಿ, ನಿಮ್ಮ ಸರ್ವ ಅಂಗಗಳನ್ನು ಕೂಡ ಶುದ್ಧಿ ಮಾಡ್ಕೊಳ್ಳಿ. ಓಂ ನಮೋ ಅಮೃತೆ ಅಮೃತೋದ್ಭವೆ ಅಮೃತವರ್ಷಿಣಿ ಅಮೃತಂ ಶ್ರಾವಯ ಸಂ ಕ್ಲೀಂ ಕ್ಲೀಂ ದ್ರಾಂ ದ್ರೀಂ ದ್ರಾವಯ ಹೇಳಿ. ಮಮ ಸರ್ವಾಂಗ ಶುದ್ಧಿಂ ಕರೋಮಿ ಸ್ವಾಹ. ನೋಡಿ, ಬಾಸಿಂಗವನ್ನು ಕೊಟ್ಟಿದೆ, ಯಾರು ಕಟ್ಕೋಬೇಡಿ. ಬಾಸಿಂಗದ ಮಂತ್ರ ಬರುತ್ತೆ. ಓಂ ಭ್ರಾಂ ಭ್ರೀಂ ಭ್ರೂಂ ಭ್ರವ್ವಂ ರಹಾಸಿಯ ಉಸ ಪವಿತ್ರತರ ಜಲೇನ ಸಮಸ್ತ ಪೂಜಾ ಪಾತ್ರಾಣಿ ಪೂಜಾ ದ್ರವ್ಯಾಣಿ ಶುದ್ಧಿಂ ಕರೋಮಿ ಸ್ವಾಹ. ಓಂ ನಮೋ ಅರ್ಹತೆ ಭಗವತೆ ವಿಶ್ವಜನಹಿತಾಯ ತ್ರಿಲೋಕಶೇಖರಾಯ ವಿಶುದ್ಧ ಚತುರ್ಗುಣಾಯ ಸಿದ್ಧಾಯ ಸಿದ್ಧಿಕರಾಯ ಓಂ ಭ್ರಾಂ ಭ್ರಾಂ ಓಂ ಓಂ ನಮಃ ಹೇಳಿ. ಮಮ ಅಂತರಂಗ ಶುದ್ಧಿಂ ಕರೋಮಿ ಸ್ವಾಹ. ಅಂತರಂಗ ಶುದ್ಧಿಂ ಕರೋಮಿ ಸ್ವಾಹ. ಈಗ ಸುತ್ತ ದಿಗ್ಬಂಧನೆಗಳನ್ನು ಮಾಡ್ತಕ್ಕಂಥದ್ದು. ಕೈ ಮುಕ್ಕೊಳ್ಳಿ. ಮೊದಲಿಗೆ ಹೃದಯ ಕವಚಂ ರಕ್ಷ ಸ್ವಾಹ. ನಿಮ್ಮ ಮುಖದ ಮುಂಭಾಗ ಓಂ ಹ್ರೀಂ ನಮೋ ಸಿದ್ಧಾಣಂ ಅಭಿನಮೋಕ ಕವಚಂ ರಕ್ಷ ಸ್ವಾಹ. ನಿಮ್ಮ ಶರೀರದ ಬಲಭಾಗ ತಗೊಳ್ಳಿ. ಓಂ ಭೃಂ ನಮೋ ಆಗಿರಿಯಾಣಂ ದಕ್ಷಿಣಾಂಗ ಕವಚಂ ರಕ್ಷ ಸ್ವಾಹ. ಜನಮನವ